ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 21/2/2026. ಇಲ್ಲಿ ಪಾಪ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ತಂದೆಯ ಬಳಿ ತಮ್ಮ ಮಲಗಿರುವ ಅದೃಷ್ಟವನ್ನು ಜಾಗೃತ ಮಾಡಿಕೊಳ್ಳಲು ಬಂದಿದ್ದೀರಿ. ಅದೃಷ್ಟ ಬೆಳಗುವುದು ಎಂದರೆ ವಿಶ್ವದ ಮಾಲೀಕರಾಗುವುದು. ಅಂದರೆ ಇಲ್ಲಿ ಪಾಪ ಏನು ಹೇಳ್ತಾ ಇದ್ದಾರೆ, ವಿಶ್ವದ ಮಾಲೀಕರು ಯಾವುದು? ಸತ್ಯಯುಗದಲ್ಲಿ ನಾವೇನು 63 ಜನ್ಮ ಭಕ್ತಿ ಮಾಡಿದ್ವಿ. ಭಗವಂತ ನನಗೆ ಸಂಪತ್ತು ಕೊಡು, ಆಯುಷ್ ಕೊಡು, ಆರೋಗ್ಯ ಕೊಡು, ಸುಖಿ ಸಂಸಾರ, ಗೌರವ ಏನು ಬೇಡಿವಲ್ಲ ಅದು ಎಲ್ಲಿ ಸಿಗ್ತತೆ? ಸತ್ಯಯುಗದಲ್ಲಿ. ಆದರೆ ಅದನ್ನು ನಾವು ಪಡಿಬೇಕು ಅಂದರೆ ಏನು ಮಾಡಬೇಕು? ಈಗ ಬಾಬನ ಚೆನ್ನಾಗಿ ಪುರುಷಾರ್ಥ ಮಾಡಬೇಕು. ಇಲ್ಲಿ ಬಾಬನ ಮಡ್ಲಲ್ಲಿ ಇದೇ ನೀವು ಅದೃಷ್ಟ ಬೆಳಗಿಸಿಕೊಳ್ಳೋದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆ: ಯಾವ ಔಷಧಿಯು ನೀವು ಮಕ್ಕಳನ್ನು ತಂದೆಯ ಸಮಾನ ಬುದ್ಧಿವಂತರನ್ನಾಗಿ ಮಾಡಿಬಿಡುತ್ತದೆ? ಉತ್ತರ: ಈ ವಿದ್ಯೆಯು ನೀವು ಮಕ್ಕಳಿಗೆ ಬುದ್ಧಿಯ ಔಷಧಿಯಾಗಿದೆ. ಯಾರು ನಿತ್ಯ ವಿದ್ಯೆಯನ್ನು ಓದುವರೋ, ಅರ್ಥಾತ್ ಈ ಔಷಧಿಯನ್ನು ತೆಗೆದುಕೊಳ್ಳುವರೋ, ಅವರ ಬುದ್ಧಿಯು ಪಾರಸ ಬುದ್ಧಿಯಾಗಿ ಬಿಡುತ್ತದೆ. ಪಾರಸನಾಥ ತಂದೆಯು ಯಾರು ಬುದ್ಧಿವಂತರಿಗೂ ಬುದ್ಧಿವಂತನಾಗಿದ್ದಾರೆ, ಅವರು ನಿಮ್ಮನ್ನು ತನ್ನ ಸಮಾನ ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈ ವಿದ್ಯೆ ನಿಮ್ಮನಿಗೆ ಬುದ್ಧಿಯ ಔಷಧಿ ಅಂತ ಹೇಳ್ತಾರೆ. ಅಂದರೆ ನಾವು ಬುದ್ಧಿಗೆ ವಿಚಾರ ಕೊಟ್ಟಂಗಲ್ಲ, ಬುದ್ಧಿ ವಿಚಾರ ಮಾಡುವ ಶಕ್ತಿ ಬೆಳೆದಂತೆಲ್ಲ ಅದು ದಿವ್ಯ ಬುದ್ಧಿ ಆಗ್ತಾ ಹೋಗ್ತದೆ. ಈ ಲೌಕಿಕದಲ್ಲಿ ನೋಡ್ರಿ, ಓದಿದ ಹುಡುಗರು ಹೆಂಗಿರ್ತವೆ, ಓದಲಾರ್ದ ಹುಡುಗರು ಹೆಂಗಿರ್ತವೆ. ಓದಿದ ಹುಡುಗರು ಅವು ಶಾಲೆಗೆ ಅದು ಇದು ಅಂತ ಓದಿ ವಿಚಾರಗಳು ಮಾಡಿ ಅವ್ರಿಗೆ ಬುದ್ಧಿಶಕ್ತಿ ಬೆಳೀತಾ ಹೋಗ್ತದೆ. ಅದರಂತೆ ಇಲ್ಲಿ ಬಾಬಾ ಏನಂತಾರೆ, ವಿದ್ಯೆ ಅಂದರೆ ದಿನಾಲು ಮುರಳಿ ಓದೋದು, ಮನನ ಮಾಡೋದು, ವಿಚಾರ ಸಾಗರ ಮಂಥನ. ಎಷ್ಟೆಷ್ಟು ವಿದ್ಯೆಯಲ್ಲಿ ನೀವು ಮುಂದುವರಿತಾ ಹೋಗ್ತಿರೋ ಅಷ್ಟಷ್ಟು ಬುದ್ಧಿ ನಿಮ್ಮದು ಪಾರಸ ಬುದ್ಧಿ ಆಗ್ತತೆ. ಅಂದರೆ ಬುದ್ಧಿಯಲ್ಲಿ ನೋಡ್ರಿ, ಕೆಲವರು ದಿನಾಲು ಬರ್ತಿರ್ತಾರೆ ಕ್ಲಾಸಿಗೆ, ಆದರೆ ಅವ್ರದ್ದು ಪುರುಷಾರ್ಥ ನಿಂತು ನೀರಾಗಿರ್ತತೆ. ಯಾಕೆ? ವಿಚಾರಗಳು ನಡಿಬೇಕು ಬುದ್ಧಿಯಲ್ಲಿ. ಎಂಥದ್ದು ಸಿಕ್ಕನ ನಮಗೆ ಎಷ್ಟು ಪಡೆಯೋದೈತೆ, ಪಡೀಲಿಲ್ಲ ಅಂದರೆ ಏನಾಗ್ತತೆ? ಇವೆಲ್ಲ ವಿಚಾರಗಳು ನಡೀತಾ ಇದ್ದರೆ ಅವ್ರಿಗೆ ಪಡಿಬೇಕನ್ನೋದು ಬರುತ್ತೆ. ಆದರೆ ಆ ವಿಚಾರಗಳು ಯಾವಾಗ ಬರ್ತವೆ? ನಾವು ವಿದ್ಯೆಯನ್ನು ಓದಿದಷ್ಟು. ಈ ಥರ ಪಾರಸ ಬುದ್ಧಿಯಾಗಿ ಅದೃಷ್ಟನ ಬೆಳೆಸ್ಕೋಬೇಕು. ಇದೇ ಔಷಧಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಗೀತೆ: ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ಓಂ ಶಾಂತಿ. ಗೀತೆಯ ಸಾಲನ್ನು ಕೇಳಿ ಮಧುರಾತಿ ಮಧುರ ಮಕ್ಕಳಿಗೆ ರೋಮಾಂಚನವಾಗಿ ಬಿಡಬೇಕು. ಭಲೆ ಇದು ಸಾಮಾನ್ಯ ಗೀತೆಯಾಗಿದೆ, ಆದರೆ ಇದರ ಸಾರವನ್ನು ಮತ್ತಾರೂ ತಿಳಿದುಕೊಂಡಿಲ್ಲ. ತಂದೆಯೇ ಬಂದು ಗೀತೆ, ಶಾಸ್ತ್ರ ಇತ್ಯಾದಿಗಳ ಅರ್ಥವನ್ನು ತಿಳಿಸುತ್ತಾರೆ. ಮಧುರಾತಿ ಮಧುರ ಮಕ್ಕಳು ಇದನ್ನು ತಿಳಿದುಕೊಂಡಿದ್ದೀರಿ. ಕಲಿಯುಗದಲ್ಲಿ ಎಲ್ಲರ ಅದೃಷ್ಟವು ಮಲಗಿಕೊಂಡು ಬಿಟ್ಟಿದೆ. ಸತ್ಯಯುಗದಲ್ಲಿ ಎಲ್ಲರ ಅದೃಷ್ಟವು ಜಾಗೃತವಾಗುತ್ತದೆ. ಮಲಗಿರುವ ಅದೃಷ್ಟವನ್ನು ಜಾಗೃತ ಮಾಡುವವರು ಮತ್ತು ಶ್ರೀಮತ ಕೊಡುವವರು ಅಥವಾ ಪುರುಷಾರ್ಥ ಮಾಡಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ. ಅವರೇ ಕುಳಿತು ಮಕ್ಕಳ ಅದೃಷ್ಟವನ್ನು ಬೆಳಗಿಸುತ್ತಾರೆ. ಹೇಗೆ ಮಕ್ಕಳು ಜನ್ಮ ಪಡೆಯುತ್ತಿದ್ದಂತೆ ಅದೃಷ್ಟವು ಜಾಗೃತವಾಗುತ್ತದೆ. ಮಗುವಿನ ಜನ್ಮವಾಗುತ್ತಿದ್ದಂತೆಯೇ ಅವರಿಗೆ ನಮ್ಮ ವಾರಸುದಾರನು ಜನ್ಮ ಪಡೆದನೆಂದು ಅರ್ಥವಾಗಿ ಬಿಡುತ್ತದೆ. ಹಾಗೆಯೇ ಇದು ಬೇಹದ್ದಿನ ಮಾತಾಗಿದೆ. ಮಕ್ಕಳಿಗೆ ತಿಳಿದಿದೆ ಕಲ್ಪಕಲ್ಪವು ನಮ್ಮ ಅದೃಷ್ಟವು ಬೆಳಗುತ್ತದೆ. ಹಾಗೆಯೇ ಇದು ಬೇಹದ್ದಿನ ಮಾತಾಗಿದೆ. ಮಕ್ಕಳಿಗೆ ತಿಳಿದಿದೆ ಕಲ್ಪಕಲ್ಪವು ನಮ್ಮ ಅದೃಷ್ಟವು ಬೆಳಗುತ್ತದೆ ಮತ್ತೆ ಮಲಗಿಬಿಡುತ್ತದೆ. ಯಾವಾಗ ನಮ್ಮಲ್ಲಿ ರಾವಣ ಪ್ರವೇಶ ಆಗ್ತಾನಂದರೆ ಆವಾಗ ಅದೃಷ್ಟ ಮಲಗಿಬಿಡ್ತದೆ. ಪಾವನರಾದಾಗ ಅದೃಷ್ಟವು ಬೆಳಗುತ್ತದೆ. ಪಾವನ ಗೃಹಸ್ಥಾಶ್ರಮವೆಂದು ಹೇಳಲಾಗುತ್ತದೆ. ಆಶ್ರಮ ಶಬ್ದವು ಪವಿತ್ರವಾಗಿರುತ್ತದೆ. ಪವಿತ್ರ ಗೃಹಸ್ಥಾಶ್ರಮ, ಅದಕ್ಕೆ ವಿರುದ್ಧವಾಗಿ ಅಪವಿತ್ರ ಪತಿತ ಗೃಹಸ್ಥ ಧರ್ಮ. ಅದಕ್ಕೆ ಆಶ್ರಮವೆಂದು ಹೇಳುವುದಿಲ್ಲ. ಎಲ್ಲರದ್ದು ಗೃಹಸ್ಥ ಧರ್ಮವಾಗಿದೆ. ಪ್ರಾಣಿಗಳಲ್ಲಿಯೂ ಇದೆ, ಏಕೆಂದರೆ ಎಲ್ಲವೂ ಮಕ್ಕಳಿಗೆ ಜನ್ಮ ಕೊಡುತ್ತವೆ. ಪ್ರಾಣಿಗಳು ಸಹ ಗೃಹಸ್ಥ ಧರ್ಮದಲ್ಲಿವೆ ಎಂದು ಹೇಳಲಾಗುತ್ತದೆ. ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ಸ್ವರ್ಗದಲ್ಲಿ ಪವಿತ್ರ ಗೃಹಸ್ಥ ಆಶ್ರಮದಲ್ಲಿದ್ದೆವು. ದೇವಿ ದೇವತೆಗಳಾಗಿದ್ದೆವು, ಸರ್ವಗುಣ ಸಂಪನ್ನರು. ನಾವು ಸ್ವರ್ಗದಲ್ಲಿ 16 ಕಲಾ ಸಂಪೂರ್ಣರು ಎಂದು ಅವರ ಮಹಿಮೆಯನ್ನು ಹಾಡುತ್ತಾರೆ.
ನೀವು ಸಹ ಆಡುತ್ತಿದ್ದಿರಿ. ಈಗ ನಿಮಗೆ ತಿಳಿದಿದೆ, ನಾವು ಪುನಃ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು ಎಂದು ಗಾಯನವಿದೆ. ಬ್ರಹ್ಮ ವಿಷ್ಣು ಶಂಕರನಿಗೂ ದೇವತೆ ಎಂದು ಹೇಳುತ್ತಾರೆ. ಬ್ರಹ್ಮ ದೇವತಾಯ ನಮಃ ಎಂದು ಹೇಳುತ್ತಾರೆ. ಮತ್ತು ಶಿವ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆ. ಅಂದರೆ ಬಾಬಾ ಏನಂತಾರೆ, ಇಲ್ಲಿ ದೇಹ ಇರೋರು ದೇವತೆ, ಕಣ್ಣಿಗೆ ಕಾಣೋರೆಲ್ಲ ದೇವತೆಗಳು. ನಿರಾಕಾರ ಅವ್ರ್ಯಾರು? ಪರಮಾತ್ಮ, ಶಿವ ಪರಮಾತ್ಮಾಯ ನಮಃ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಅದರ ಅರ್ಥವನ್ನು ನೀವು ತಿಳಿದುಕೊಂಡಿದ್ದೀರಿ. ಅವರಂತೂ ಕೇವಲ ಅಂಧಶ್ರದ್ಧೆಯಿಂದ ಹೇಳಿಬಿಡುತ್ತಾರೆ. ಶಂಕರ ದೇವತಾಯ ನಮಃ ಎಂದು ಹೇಳುತ್ತಾರೆ. ಶಿವನಿಗೆ ಶಿವ ಶಿವ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆ. ಅಂದ ಮೇಲೆ ಶಿವ ಶಂಕರನಲ್ಲಿ ವ್ಯತ್ಯಾಸವಾಯಿತಲ್ಲವೇ? ಶಂಕರನು ದೇವತೆಯಾದರು, ಶಿವನು ಪರಮಾತ್ಮನಾದರು. ಅಂದ ಮೇಲೆ ಶಿವ ಮತ್ತು ಶಂಕರನನ್ನು ಒಂದೇ ಎಂದು ಹೇಳಲು ಸಾಧ್ಯವಿಲ್ಲ. ನೋಡ್ರಿ, ಓಂ ನಮಃ ಶಿವಾಯ ಅಂದಾಗ ಅಲ್ಲಿ ಶಿವ ಅಂದರೆ ಕೊರಳಾಗ ಹಾವು ಹಾಕ್ಕೊಂಡಿರತ್ತನ್ನ ಧ್ಯಾನ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಆದರೆ ಅವರು ಶಿವ ಅಲ್ಲ, ಶಂಕರ. ಆತನು ತಪಸ್ಸು ಮಾಡ್ತಾ ಇದ್ದಾನೆ. ಅಂದರೆ ಯಾರನ್ನ ಕುರಿತು? ಪರಮಾತ್ಮನ ಕುರಿತು. ಅಂದರೆ ಆ ದೈವಶಕ್ತಿನ ಯಾರಿಂದ ಪಡೆದ? ಪರಮಾತ್ಮನಿಂದ. ಅಂದರೆ ಅವ್ರ ಮೇಲೆ ಒಂದು ಶಕ್ತಿ ಐತಲ್ಲ, ಅದೇ ಪರಮಾತ್ಮ. ಅವರಿಗೆ ಶಿವ ಅಂತ ಕರೀತಾರೆ. ಇವರು ಶಂಕರ, ತಪಸ್ಸು ಮಾಡೋರು. ಶಿವ ಶಂಕರ ಬೇರೆ ಬೇರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನಿಮಗೆ ತಿಳಿದಿದೆ, ನಾವು ಅವಶ್ಯವಾಗಿ ಕಲ್ಲು ಬುದ್ಧಿಯವರಾಗಿದ್ದೆವು, ಈಗ ಪಾರಸ ಬುದ್ಧಿಯವರಾಗುತ್ತಿದ್ದೇವೆ. ದೇವತೆಗಳಿಗಂತೂ ಕಲ್ಲು ಬುದ್ಧಿಯವರೆಂದು ಹೇಳುವುದಿಲ್ಲ. ಮತ್ತು ಡ್ರಾಮಾನುಸಾರ ರಾವಣ ರಾಜ್ಯದಲ್ಲಿ ಏಣಿಯನ್ನು ಕೆಳಗಿಳಿಯಲೇಬೇಕಾಗಿದೆ. ಪಾರಸ ಬುದ್ಧಿಯವರಿಂದ ಕಲ್ಲು ಬುದ್ಧಿಯವರಾಗಬೇಕಾಗಿದೆ. ಎಲ್ಲರಿಗಿಂತ ಬುದ್ಧಿವಂತರು ಒಬ್ಬರೇ ತಂದೆಯಾಗಿದ್ದಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಆ ತಕ್ಕತ್ತು ಉಳಿದಿಲ್ಲ. ತಂದೆಯು ನಿಮ್ಮನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆ. ನೀವು ಪಾರಸ ಬುದ್ಧಿಯವರಾಗುವುದಕ್ಕಾಗಿಯೇ ಬರುತ್ತೀರಿ. ಪಾರಸನಾಥ ಮಂದಿರವೂ ಇದೆ, ಅಲ್ಲಿ ಮೇಳವಾಗುತ್ತದೆ. ಆದರೆ ಪಾರಸನಾಥನು ಯಾರು ಎಂಬುದು ಅವರಿಗೆ ತಿಳಿದಿಲ್ಲ. ವಾಸ್ತವದಲ್ಲಿ ಪಾರಸವನ್ನಾಗಿ ಮಾಡುವವರು ತಂದೆಯೇ ಆಗಿದ್ದಾರೆ. ಅವರು ಬುದ್ಧಿವಂತರಿಗೂ ಬುದ್ಧಿವಂತರಾಗಿದ್ದಾರೆ. ಈ ಜ್ಞಾನವು ನೀವು ಮಕ್ಕಳಿಗಾಗಿ ಔಷಧಿಯಾಗಿದೆ. ಇದರಿಂದ ಬುದ್ಧಿಯು ಎಷ್ಟೊಂದು ಪರಿವರ್ತನೆಯಾಗುತ್ತದೆ. ಈ ಪ್ರಪಂಚವು ಮುಳ್ಳುಗಳ ಅರಣ್ಯವಾಗಿದೆ. ಒಬ್ಬರು ಇನ್ನೊಬ್ಬರಿಗೆ ಎಷ್ಟೊಂದು ದುಃಖವನ್ನು ಕೊಡುತ್ತಾರೆ. ಈಗ ಇರುವುದೇ ತಮೋಪ್ರಧಾನ, ರೌರವ ನರಕ. ಗರುಡ ಪುರಾಣದಲ್ಲಂತೂ ಬಹಳ ರೋಚಕ ಮಾತುಗಳನ್ನು ಬರೆದಿದ್ದಾರೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಈಗ ನೀವು ಮಕ್ಕಳ ಬುದ್ಧಿಗೆ ಔಷಧಿ ಸಿಗುತ್ತಿದೆ. ಬೇಹದ್ದಿನ ತಂದೆಯು ಔಷಧಿಯನ್ನು ಕೊಡುತ್ತಿದ್ದಾರೆ. ಇದು ವಿದ್ಯೆಯಾಗಿದೆ. ಇದಕ್ಕೆ ಜ್ಞಾನಾಮೃತವೆಂದು ಹೇಳುತ್ತಾರೆ. ನೋಡ್ರಿ, ಅಮೃತ ಅಂತ ಅಂದರೆ ನಮ್ಮನ್ನು ಬದುಕಿಸಿತ್ತು. ನಾವು ಪಾಪದಿಂದ ದುಃಖದಿಂದ ಬದುಕಕ್ಕಾಗಲ್ಲ ಅನ್ನೋಷ್ಟು ದುಃಖದಲ್ಲಿದ್ವಿ. ಈಗ ಜ್ಞಾನ ಕೇಳ್ದಂಗೆಲ್ಲ ನಮಗೆ ಬದುಕುವ ಭರವಸೆ ಸಿಕ್ತು. ಅಮೃತ ಇದು, ಜ್ಞಾನಾಮೃತ. ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾವುದೇ ಜಲ ಇತ್ಯಾದಿಗಳಿಲ್ಲ. ಇತ್ತೀಚೆಗೆ ಎಲ್ಲ ಪದಾರ್ಥಗಳಿಗೆ ಅಮೃತವೆಂದು ಹೇಳಿಬಿಡುತ್ತಾರೆ. ಗಂಗಾಜಲಕ್ಕೂ ಅಮೃತವೆಂದು ಹೇಳಿಬಿಡುತ್ತಾರೆ. ದೇವತೆಗಳ ಪಾದಗಳನ್ನು ತೊಳೆದು ನೀರನ್ನಿಡುತ್ತಾರೆ, ಅದಕ್ಕೆ ಅಮೃತವೆಂದು ಹೇಳುತ್ತಾರೆ. ಇದು ಸಹ ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತಲ್ಲವೇ? ಈ ಅಂಚಲಿಯು ಅಮೃತವೇ ಅಥವಾ ಪತಿತ ಪಾವನ ಗಂಗಾಜಲವು ಅಮೃತವೇ? ಯಾರು ಅಂಚಲಿಯನ್ನು ಕೊಡುವರೋ ಅವರು ಇದು ಪತಿತರನ್ನು ಪಾವನ ಮಾಡುವಂತಹದ್ದಾಗಿದೆ ಎಂದು ಹೇಳುವುದಿಲ್ಲ. ಗಂಗಾಜಲಕ್ಕೆ ಪತಿತ ಪಾವನ ಎಂದು ಹೇಳುತ್ತಾರೆ. ಮನುಷ್ಯರು ಸಾಯುವಾಗ ಗಂಗಾಜಲವು ಬಾಯಲ್ಲಿರಲಿ ಎಂದು ಹೇಳುತ್ತಾರೆ. ಅರ್ಜುನನು ಬಾಣ ಹೊಡೆದನು ಮತ್ತು ಅಮೃತ ಜಲವನ್ನು ಕುಡಿಸಿದ್ದನು ಎಂದು ಹೇಳುತ್ತಾರೆ. ನೀವು ಮಕ್ಕಳು ಯಾರದೇ ಬಾಣ ಇತ್ಯಾದಿಯನ್ನು ಹೊಡೆಯುವುದಿಲ್ಲ. ಒಂದು ಹಳ್ಳಿ ಇದೆ, ಅಲ್ಲಿ ಬಾಣಗಳಿಂದಲೇ ಹೊಡೆದಾಡುತ್ತಾರೆ. ಅಲ್ಲಿನ ರಾಜನಿಗೆ ಈಶ್ವರನ ಅವತಾರವೆಂದು ಹೇಳುತ್ತಾರೆ. ಆದರೆ ಯಾರೂ ಈಶ್ವರನ ಅವತಾರವಾಗಲು ಸಾಧ್ಯವಿಲ್ಲ. ವಾಸ್ತವದಲ್ಲಿ ಸತ್ಯವಾದ ಸದ್ಗುರುವು ಒಬ್ಬರೇ ಆಗಿದ್ದಾರೆ. ಅಂದರೆ ಈ ಮನುಷ್ಯರು ಏನನ್ನು ಮಾಡಿದರು, ಆ ಸುಖಕ್ಕೆ ಏನೇನೋ ಮಾರ್ಗಗಳನ್ನ ಹುಡುಕೊಂಡು ಹೋಗ್ಬಿಟ್ರು. ಗಂಗಾಜಲ ನಮ್ಮನ್ನು ಪಾವನೆ ಮಾಡ್ತದಂತ ಕೆಲವರು ಯಾರು ಹಳ್ಳ್ಯಾಗ ರಾಜನೇ ಈಶ್ವರ ಅಂತ, ಕೆಲವರು ಏನೇನೋ ಯಾವುದೋ ಒಂದಿಷ್ಟು ದೇವ್ರದ್ದು ಪಾದ ತೊಳೆದು ನೀರಿಟ್ರೆ ಅದನ್ನು ಅಮೃತ ಅಂತೇಳಿ ಅದನ್ನು ಅಮೃತ ಅಂತಾರೆ. ಇವೆಲ್ಲ ನಮಗೆ ಇವೆಲ್ಲ ಅಮೃತನ ಈಗ
ಸತ್ಯ ಸದ್ಗುರು ಒಬ್ಬರೇ ತಂದೆ, ಶಿವಬಾಬಾ ಮಾತ್ರ ಸತ್ಯ ಪಾವನ ಮಾಡೋರು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅವರು ಸರ್ವರ ಸದ್ಗತಿ ದಾತನಾಗಿದ್ದಾರೆ. ಎಲ್ಲ ಆತ್ಮರನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ತಂದೆಯ ವಿನಃ ಮತ್ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಬ್ರಹ್ಮದಲ್ಲಿ ಲೀನವಾಗುವ ಮಾತು ಇಲ್ಲ. ನೋಡ್ರಿ, ಬ್ರಹ್ಮ ಅಂದರೆ ಯಾವುದು? ಪರಂಧಾಮ. ಅವ್ರೇನು ಮಾಡಿದ್ರು? ಸನ್ಯಾಸಿಗಳು ತಪಸ್ಸು ಮಾಡುವಾಗ ಅವ್ರಿಗೇನು ಸಾಕ್ಷಾತ್ಕಾರ ಆಯಿತು? ಆತ್ಮ ಮೇಲೆ 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 ಹೋಯ್ತು. ಕೋಟಿ ಕೋಟಿ ಮೈಲ ಆಚೆ ದೂರ ಹೋದಂಗೆಲ್ಲ ಅದಕ್ಕೆ ಅಲ್ಲಿ ಪರಂಧಾಮ ಸಾಕ್ಷಾತ್ಕಾರ ಆಯಿತು. ಆದರೆ ಕೋಟಿ ಮೈಲ ಆಚೆ ಇರೋ ಪರಂಧಾಮದಲ್ಲಿ ಆತ್ಮ ಹೋಗಿ ಕುಳಿತುಕೊಳ್ತತ್ತೆ, ತಂದೆ ಕೆಳಗೆ ಕೂತ್ಕೊಂತತ್ತೆ. ಆದರೆ ಅಣುಪರಮಾಣುವಿನಷ್ಟು ಚಿಕ್ಕ ಬಿಂದು ಆತ್ಮ ಅವ್ರಿಗೆ ಕಣ್ಣಿಗೆ ಕಾಣಲಿಲ್ಲಲ್ಲ. ಅವ್ರೇನು ಮಾಡಿದರು? ಅದು ಕೆಂಪು ಬೆಳದಿಂಗಳು ತುಂಬಿದ ಲೋಕನೇ ಪರಮಾತ್ಮ. ಅದರಲ್ಲಿ ನಮ್ಮ ಆತ್ಮ ಹೋಗಿ ಕರಿಗೋಗ್ಬಿಡ್ತತೆ. ನಾವು ಲೀನ ಆಗಿಬಿಡ್ತೀವಿ. ಮತ್ತೆ ನಮಗೆ ಜನ್ಮ ಇಲ್ಲ ಅಂತ ಅವ್ರ ಶಾಸ್ತ್ರದಲ್ಲಿ ಬರೆದಿಟ್ರು. ಆದರೆ ಲೀನವಾಗುವ ಮಾತು ಏನೂ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈ ನಾಟಕವು ಮಾಡಲ್ಪಟ್ಟಿದೆ. ಸೃಷ್ಟಿ ಚಕ್ರವು ಅನಾದಿಯಾಗಿ ಸುತ್ತುತ್ತಲೇ ಇರುತ್ತದೆ. ಅಂದರೆ ಆತ್ಮ ಅವಿನಾಶಿ. ಪುನರಪಿ ಜನನಂ ಪುನರಪಿ ಮರಣಂ ಪಾತ್ರ ಮಾಡ್ತಾನೇ ಇರಬೇಕು. ಆದರೆ ಈಗ ಆತ್ಮ ದುಃಖದಿಂದ ಸುಸ್ತಾಗುತ್ತೆ, ಸ್ವಲ್ಪ ರೆಸ್ಟ್ ತಗೊಂತತೆ ಪರಂಧಾಮದಲ್ಲಿ ಅಷ್ಟೇ. ಬಾಬಾ ಏನಂತ ಇದ್ದಾರೆ? ವಿಶ್ವದ ಇತಿಹಾಸ ಭೂಗೋಳವು ಹೇಗೆ ಮಾಡಲ್ಪಟ್ಟಿದೆ, ಹೇಗೆ ಪುನರಾವರ್ತನೆಯಾಗುತ್ತದೆ ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಮತ್ತಾರೂ ತಿಳಿದುಕೊಂಡಿಲ್ಲ. ಮನುಷ್ಯರು ಅರ್ಥಾತ್ ಆತ್ಮರು ತನ್ನ ರಚಯಿತ ತಂದೆಯನ್ನೇ ಅರಿತುಕೊಂಡಿಲ್ಲ. ಅವರನ್ನು ಓ ಗಾಡ್ ಫಾದರ್ ಎಂದು ನೆನಪು ಮಾಡುತ್ತಾರೆ. ಹದ್ದಿನ ತಂದೆಗೆ ಎಂದೂ ಗಾಡ್ ಫಾದರ್ ಎಂದು ಹೇಳುವುದಿಲ್ಲ. ಗಾಡ್ ಫಾದರ್ ಎಂಬ ಶಬ್ದವನ್ನು ಬಹಳ ಗೌರವದಿಂದ ಹೇಳುತ್ತಾರೆ. ಅವರಿಗೆ ಪತಿತ ಪಾವನ, ದುಃಖಾರ್ಥ, ಸುಖಕರ್ತನೆಂದು ಹಾಡುತ್ತಾರೆ. ಒಂದು ಕಡೆ ಅವರು ದುಃಖಾರ್ಥ ಸುಖಕರ್ತನೆಂದು ಹೇಳುತ್ತಾರೆ ಮತ್ತು ಯಾವಾಗ ದುಃಖ ಆಗುವುದೋ ಅಥವಾ ಮಗು ಮೊದಲಾದವರು ಶರೀರ ಬಿಡುತ್ತಾರೆಂದರೆ ಈಶ್ವರನೇ ದುಃಖ ಸುಖವನ್ನು ಕೊಡುತ್ತಾನೆ. ಈಶ್ವರನು ನಮ್ಮ ಮಗುವನ್ನು ತೆಗೆದುಕೊಂಡು ಬಿಟ್ಟರು ಎಂದು ಇದು ಏನು ಮಾಡಿದಂತಾಯಿತು? ಒಂದು ಕಡೆ ಮಹಿಮೆ ಮಾಡುತ್ತಾರೆ, ಮತ್ತು ಸ್ವಲ್ಪ ಏನಾದರೂ ಆಯ್ತೆಂದರೆ ಈಶ್ವರನಿಗೆ ನಿಂದನೆ ಮಾಡಿದಂತಾಯಿತು. ಈಶ್ವರನೇ ಮಕ್ಕಳನ್ನು ಕೊಟ್ಟರು ಎಂದು ಹೇಳುತ್ತೀರಿ. ಒಂದು ವೇಳೆ ಅವರನ್ನು ಮರಳಿ ತೆಗೆದುಕೊಂಡರೆ ಮತ್ತೇಕೆ ಆಳುತ್ತೀರಿ? ಈಶ್ವರನ ಬಳಿ ಹೋದರಲ್ಲವೇ? ಬಾಬಾ ಏನಂತಾರೆ? ಎಲ್ಲ ಉಲ್ಟಾ ಜ್ಞಾನದಾಗದಾರೆ ಈ ಕಲಿಯುಗದ ಮನುಷ್ಯರು ಅಂತಾರೆ. ಒಂದು ಕಡೆ ಭಗವಂತ ನೀನೇ ಕಾಪಾಡೋದಪ್ಪ, ನೀನಿಲ್ಲಿದ್ರೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಲ್ಲ, ನೀನೇ ನಮಗೆ ಅಂತ ಒಂದು ಕಡೆ ಅಂತಾರೆ. ಒಂದು ಕಡೆ ಏನೊಂದು ದುಃಖ ಬಂದಾಗ ಭಗವಂತ ನೋಡ್ರಿ ನಮಗೆ ಎಷ್ಟು ಕಷ್ಟ ಕೊಟ್ಬಿಟ್ಟ ಅಂತಾರೆ. ಒಂದು ಕಡೆ ನಿಂದನೆ ಮಾಡ್ತಾರೆ, ಒಂದು ಕಡೆ ಮಹಿಮೆ ಮಾಡ್ತಾರೆ. ಅಂತ ಸತ್ಯ ಜ್ಞಾನನೇ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸತ್ಯಯುಗದಲ್ಲಿ ಎಂದು ಯಾರೂ ಅಳುವುದಿಲ್ಲ. ತಂದೆ ತಿಳಿಸುತ್ತಾರೆ, ಅಳುವ ಮಾತೇ ಇಲ್ಲ. ಆತ್ಮವು ತನ್ನ ಲೆಕ್ಕದ ಅನುಸಾರವಾಗಿ ಹೋಗಿ ಇನ್ನೊಂದು ಪಾತ್ರವನ್ನು ಅಭಿನಯಿಸಬೇಕಾಗಿದೆ. ಜ್ಞಾನ ಇಲ್ಲದಿರುವ ಕಾರಣ ಮನುಷ್ಯರು ಎಷ್ಟೊಂದು ಅಳುತ್ತಾರೆ. ಇಲ್ಲಿ ಕಲಿಯುಗದಾಗ ಯಾರಾದರೂ ಶರೀರ ಬಿಟ್ಟರೆ ಯಾಕೆ ಅಳುತ್ತಾರೆ ಅಂದರೆ, ಅಯ್ಯೋ ನಾವೆಲ್ಲ ಬಿಟ್ಟೋಗ್ಬಿಡ್ತೀವಲ್ಲ, ಸಂಬಂಧಗಳನ್ನ, ಸಂಪತ್ತು ಎಲ್ಲ ಬಿಟ್ಟೋಗ್ಬಿಡ್ತೀವಲ್ಲ ಅಂತ ಅಜ್ಞಾನ. ಸತ್ಯಯುಗದ ಜ್ಞಾನ ಇರ್ತದೆ. ನಾನಾತ್ಮ ಅವಿನಾಶಿ. ಈಗ ಈ ಶರೀರ ಬಿಡ್ತೀನಿ, ಮತ್ತೆ ತಾಯಿ ಗರ್ಭದಾಗ ಹೋಗಿ ಇನ್ನೊಂದು ಶರೀರ ತಾಂತೀನಿ. ಇಲ್ಲಿ ಸಂಬಂಧ ಕಳ್ಕೊಂಡ್ರೆ ಯಾರ ಮಡ್ಲಲ್ಲಿ ಹುಟ್ಟುತ್ತನೋ ಅಲ್ಲಿ ಆ ಸಂಬಂಧಗಳು ನನ್ನ ಸಂಬಂಧ ಆಗ್ತವೆ, ಆ ಸಂಪತ್ತು ನನ್ನ ಸಂಪತ್ತು ಆಗ್ತತೆ. ಅದು ಎಲ್ಲ ಆತ್ಮದ ಜ್ಞಾನ ಇರ್ತತಲ್ಲ, ಅಲ್ಲಿ ದುಃಖ ಇರಲ್ಲ. ಇಲ್ಲಿ ಜ್ಞಾನ ಇಲ್ಲದಕ್ಕೆ ದುಃಖ ಇರ್ತತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹೇಗೆ ಹುಚ್ಚರಾಗಿ ಬಿಡುತ್ತಾರೆ. ಇಲ್ಲಂತೂ ತಂದೆ ತಿಳಿಸುತ್ತಾರೆ, ಅಮ್ಮ ಸತ್ತರೂ ಹಲ್ವಾ ತಿನ್ನಿ ಅಂದರೆ ನಷ್ಟಮೋಹಿಯಾಗಿರಬೇಕು. ಏನು ಹೇಳಿದರು ಬಾಬಾ? ಹುಚ್ಚರಾಗಿ ಬಿಡ್ತಾರೆ ಅಂತ ಹೇಳ್ತಾರೆ. ಯಾಕೆ? ಈಗ ಆಲ್ರೆಡಿ ಒಂದು ಕಳ್ಕೊಂಡು ಮೈನಸ್ ಆಗಿರ್ತದೆ, ನಷ್ಟ ಆಗಿರ್ತದೆ. ಅದ್ರ ಜೊತೆಗೆ ಅಳೋದು, ದುಃಖ ಪಡೋದು, ಇನ್ನೊಂದಿಷ್ಟು ಆರೋಗ್ಯ ಕೆಡಿಸ್ಕೊಂಡು BP ಶುಗರ್ ತಂದ್ಕೊಂಡು ಅಲ್ಲಿ ಜೀವನನೇ ಏನು ಮಾಡ್ಕೊಂಬಿಡ್ತಾರೆ? ನರಕ ಮಾಡ್ಕೊಂಬಿಡ್ತಾರೆ. ಇನ್ನು ಮರುವು ಸಹಜ. ಇನ್ನೂ ವರ್ಷ 2 ವರ್ಷ ಹೊತ್ತಂದರೆ ಎಲ್ಲದೂ ಮರೀತಾರೆ. ಬಟ್ ಮತ್ತೆ ಆ ದುಃಖದಲ್ಲಿ ಬಂದ ಕಾಯಿಲೆಗಳು ಬಿಟ್ಟೋಗ್ತಾವೆ, ಆ BP ಶುಗರ್ಗಳು ಮತ್ತು ಸಾಯೋವರೆಗೂ ಅವ್ರ ಜೊತೆ ಹೀಗೆ ನರಕಮಯ ಮಾಡ್ಕೊಂಬಿಡ್ತಾರೆ. ಅದಕ್ಕೆ
ಬಾಬಾ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಬಾಬಾ ನಮಗೇನು ಮರಣದಲ್ಲಿನ ದುಃಖನ ದೂರ ಮಾಡಿದ್ದಾರೆ. ನಾನು ಆತ್ಮ ಅವಿನಾಶಿ, ನಾವು ದುಃಖಪಟ್ಟರು ಅಲ್ಲಿ ಪಾತ್ರ ಡ್ರಾಮಾ ಏನು ನಡಿಬೇಕೋ ಅದು ನಡೀತತೆ. ಆದರೆ ಬಾಬಾ ನೆನಪು ಮಾಡಿ ಸುಖದ ಪಾತ್ರ ಮಾಡೋಂಥದ್ದನ್ನು ತುಂಬ್ಕೋಬೇಕು ಅಷ್ಟೇ. ಅಳೋದ್ರಿಂದ ಏನೂ ಆಗಲ್ಲ, ಓದೋರೇನು ಬರೋದಿಲ್ಲ. ಅದಕ್ಕೆ ಬಾಬಾ ಇಲ್ಲಿ ನಮಗೇನು ತಿಳಿಸ್ತಾರೆ, ಅಮ್ಮ ಸತ್ತರೂ ಹಲ್ವಾ ತಿನ್ನಿ, ಅಂದರೆ ನಷ್ಟಮೋಹಿ ಆಗಬೇಕು. ನಮ್ಮವರು ಒಬ್ಬರೇ ಬೇಹದ್ದಿನ ತಂದೆಯಾಗಿದ್ದಾರೆ, ಅನ್ನೇ ಯಾರೂ ಇಲ್ಲ. ನೋಡ್ರಿ, ನಷ್ಟಮೋಹಿಯೇ, ಮೋಹ ಇರಬಾರ್ದು. ಈಗ ಒಂದು ಮಾತೆ, ಬಹಳ ದುಃಖದಲ್ಲಿದ್ದರು. ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಮಗ ತೀರ್ಕೊಂಡಿದ್ದಾನೆ. ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಆ ಸೊಸೆ ಮಕ್ಕಳನ್ನ ನೋಡಿ, ನಮ್ಮ ಮಕ್ಕಳು ನೋಡಿ ನಿದ್ದೆನೇ ಬರಲ್ಲ ಅಂದರು. ನಾನು ಹೇಳಿದೆ, ನೋಡಮ್ಮ, ಈ ಮಗ ಇದು ಒಂದೇ ಜನ್ಮ ಅಲ್ಲ, ಎಷ್ಟು ಜನ್ಮ ನಿನ್ನ ಜೊತೆ ಪಾತ್ರ ಮಾಡಿದ್ದಾನೆ, ಮತ್ತು ಮುಂದೆ ಜನ್ಮದಾಗ ಬರ್ತಿರ್ತಾನೆ. ನಮ್ಗೆ ಒಂದೇ ಜನ್ಮ ಇರಲ್ಲ, ಇವರು ಪುನಃ ಪದೇ ಪದೇ ಇವರು ಬರ್ತಾ ಇರ್ತಾರೆ ನಮ್ಮ ಜೊತೆಗೆ. ಈಗ ಮತ್ತೆ ಪರಮಾತ್ಮನ ಧ್ಯಾನ ಮಾಡಿ ಚೆನ್ನಾಗಿ ಬಂಗಾರದ ತಟ್ಟೆ, ಅದೇ ಆತ್ಮ ಮತ್ತೆ ನಿನ್ನ ಜೊತೆಗೆ ಬರ್ತತೆ. ಆ ಆತ್ಮದ ಜೊತೆಗೆ ಬಂಗಾರದ ತಟ್ಟೆಗೆ ಮೃಷ್ಟಾನ್ನ ಭೋಜನ ಇಟ್ಕೊಂಡು ಅದ್ರ ಜೊತೆಗೆ ಊಟ ಮಾಡುವಂಥ ಹಣೆ ಬರ್ಕಂತೀಯೋ, ಮತ್ತು ಅಳ್ತಾ ಅಳ್ತಾ ಇದೇ ಒಣ ರೊಟ್ಟಿ ಬದನೆಕಾಯಿ ತಿನ್ನೋದು ಅದೃಷ್ಟ ಪಡ್ಕಂತೀಯ ಅಂತಂತಂದೆ. ಆಗ ಅವ್ರೇನಂದರು, ಇಲ್ಲಮ್ಮ, ಮತ್ತೆ ಆತ ನನ್ನ ಜೊತೆಗೆ ಬಂದರೆ ಆತ ನನ್ನ ಜೊತೆಗೆ ಸುಖವಾಗಿರಬೇಕು. ಈಗ ನಾನು ಚೆನ್ನಾಗಿ ಬಾಬಾ ನೆನಪು ಮಾಡ್ತೀನಿ, ಇನ್ಮೇಲೆ ಅಳೋದಿಲ್ಲ ನಾನು ಅಂತಂತಂದು. ಅಂದರೆ ಸತ್ರಂದ್ರೆ ಅವ್ರ ಜೊತೆಗೆ ನಮ್ಮ ಜೀವನನೇ ಮುಗಿಯಲ್ಲ, ಇನ್ನೂ ನಮ್ಮ ಜೊತೆಗೆ ಎಲ್ಲರೂ ಇದ್ದಾರೆ. ನೋಡ್ರಿ, ಒಂದು ಮಾತೆ ಆದರೆ ಸುಮ್ಮನೆ 20 ವರ್ಷ ಆದರೂ ನನ್ನ ಮಗ ಸತ್ತ ಆದ್ರೆ ಅಡುಗೆ ಮಾಡೋದು, ಇಲ್ಲ ಅಂದರೆ ಒದ್ಕೊಂಡು ಮಕ್ಕೊಂಬಿಡೋದು. ನಾನು ಕೇಳಿದೆ, ಎಷ್ಟು ಅಳ್ದು, ಇನ್ನು ನಿನ್ನ ಮಗ ವಾಪಸ್ ಬರ್ತಾನಂದ್ರೆ ನಾವು ನಿನ್ನ ಜೊತೆ ಕುಂತು ಅಳ್ತೀವಿ, ಹೇಳಮ್ಮ ಬರ್ತಾನೆ ನಿನ್ನ ಮಗ ವಾಪಸ್ ಅಂದರೆ ಇಲ್ಲ ಅಂದರು. ನಾನಂದೆ, ಇವಾಗ ನಿನ್ನ ಗಂಡ ನಿನ್ನ ಮಗಳ ಜೊತೆಗೇ ನಿಂದು ಜೀವನ ಆಯ್ತಲ್ಲ, ಇವಾಗ ನೀನು ಅವ್ರ ಜೀವನನೂ ನೀನು ನರಕ ಮಾಡಿಟ್ಟಲ್ಲ. ಅವ್ರೇನು ಪಾಪ ಮಾಡಿದ್ರು? ನೀನು ಅವ್ರಿಗೇನು ಸುಖ ಕೊಡಲಿಲ್ಲಲ್ಲ. ಆ ಮಗಳು ಏನು ಪಾಪ ಮಾಡಿತ್ತು? ನಿನ್ನಿಂದ ಏನು ಪ್ರೀತಿ ಕಾಣಲಿಲ್ಲ ತಾಯಿ ಜೊತೆಗೆ, ಅದೇನು ಪಾಪ ಮಾಡಿತ್ತು? ನಿನ್ನ ಗಂಡ ಏನು ಪಾಪ ಮಾಡಿದ್ದ? ಆದ್ರೆ ಅಡುಗೆ ಮಾಡ್ತಿ, ಇಲ್ಲದ್ರಿಲ್ಲ. ಆತನ ಜೀವನನೂ ನರಕ ಮಾಡಿಬಿಟ್ಟೆಲ್ಲ ಮಗ ಅನ್ಕಂತ ಅಂದಾಗ, ಆವಾಗ ಇದು ನನಗೆ ಗೊತ್ತಾಗಲಿಲ್ಲ ನೋಡಮ್ಮ ಅಂದ್ಲು. ಇಲ್ಲ ಆಯಿತು, ಮತ್ತೆ ಬಂದೇ ಬರ್ತಾರೆ, ಅದು ಮಗನ ಪಾತ್ರ ಮುಗೀತು, ಅದೇ ಮನೆಗೆ ಮೊಮ್ಮಕ್ಕಳಾಗಿ ಬರ್ತಾರೆ, ಮತ್ತೆ ಇನ್ಯಾವುದೋ ರೂಪದಲ್ಲಿ ಬಂದೇ ಬರ್ತಾವೆ ಆತ್ಮಗಳು. ಇದೇ ಮಾಡಿವಿ, 84 ಜನ್ಮ ಇದೇ ಐತೆ. ಅದಕ್ಕೆ ಇವೆಲ್ಲದು ತಲೆಗಿಟ್ಕೊಂಬಂಗೆ ನಾವೇನು ಮಾಡಬೇಕು, ಈಗ ತಂದೆಯನ್ನು ನೆನಪು ಮಾಡಿ ಅವೇ ಸಂಬಂಧಗಳು ನಮ್ಮ ಜೊತೆಗೆ ಬಂದಾಗ ಮತ್ತೆ ಅವುಗಳ ಜೊತೆಗೆ ಅವಕ್ಕೆ ಹೆಚ್ಚಿನ ಸುಖ ಕೊಡುವಂಥ ಪುರುಷಾರ್ಥ ಹಣೆಬರನ ಮಾಡ್ಕೋಬೇಕು, ಅದೃಷ್ಟನ ಮಾಡ್ಕೋಬೇಕು, ಪುರುಷಾರ್ಥ ಮಾಡಬೇಕು ಬಾಬಾನಿಂದ. ಬಾಬಾ ಏನು ಹೇಳ್ತಾ ಇದ್ದಾರೆ, ನಮ್ಮವರು ಒಬ್ಬರೇ ಬೇಹದ್ದಿನ ತಂದೆಯಾಗಿದ್ದಾರೆ, ಅನ್ನೇ ಯಾರೂ ಇಲ್ಲ. ಮಕ್ಕಳ ಸ್ಥಿತಿಯು ಈ ರೀತಿ ಇರಬೇಕು. ಮೋಹಜಿತ್ ರಾಜನ ಕಥೆಯನ್ನು ಕೇಳಿದಿರಲ್ಲವೇ? ಇವೆಲ್ಲವೂ ದಂತಕಥೆಗಳಾಗಿವೆ. ಸತ್ಯಯುಗದಲ್ಲಿ ಎಂದೂ ದುಃಖದ ಮಾತಿರುವುದಿಲ್ಲ, ಎಂದೂ ಅಕಾಲ ಮೃತ್ಯುವೂ ಆಗುವುದಿಲ್ಲ. ಮಕ್ಕಳಿಗೆ ತಿಳಿದಿದೆ, ನಾವು ಕಾಲದ ಮೇಲೆ ಜಯಗಳಿಸುತ್ತೇವೆ. ತಂದೆಗೆ ಮಹಾಕಾಲನೆಂದು ಹೇಳುತ್ತಾರೆ. ಕಾಲನು ನಿಮಗೆ ಕಾಲದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ಕಾಲವೆಂದೂ ಕಬಳಿಸುವುದಿಲ್ಲ. ಕಾಲವು ಆತ್ಮನನ್ನಂತೂ ಕಬಳಿಸಲು ಸಾಧ್ಯವಿಲ್ಲ. ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತದೆ. ಅದಕ್ಕೆ ಕಾಲವು ತಿಂದು ಬಿಟ್ಟಿತೆಂದು ಹೇಳುತ್ತಾರೆ. ಬಾಕಿ ಕಾಲವೆಂದರೆ ಯಾವುದೇ ಒಂದು ವಸ್ತುವಲ್ಲ. ಮನುಷ್ಯರು ಮಹಿಮೆ ಹಾಡುತ್ತಿರುತ್ತಾರೆ, ಏನನ್ನೂ ತಿಳಿದುಕೊಂಡಿಲ್ಲ. ಅಚ್ಯುತಂ ಕೇಶವಂ ಎಂದು ಹಾಡುತ್ತಾರೆ, ಅರ್ಥವೇನೂ ಗೊತ್ತಿಲ್ಲ. ಮನುಷ್ಯರು ತಿಳುವಳಿಕೆಯಿಂದ ಸಂಪೂರ್ಣ ಹೊರಗಿದ್ದಾರೆ. ತಂದೆ ತಿಳಿಸುತ್ತಾರೆ, ಈ ಪಂಚವಿಕಾರಗಳು ನಮ್ಮ ಬುದ್ಧಿಯನ್ನು ಎಷ್ಟು ಕೆಡಿಸಿಬಿಡುತ್ತವೆ. ಎಷ್ಟೊಂದು ಮನುಷ್ಯರು ಬದ್ರಿನಾಥ ಮೊದಲಾದ ಕಡೆ ಹೋಗುತ್ತಾರೆ. ಇಂದು 2 ಲಕ್ಷ ಮಂದಿ ಹೋದರು, 4 ಲಕ್ಷ ಮಂದಿ ಹೋದರು. ದೊಡ್ಡ ದೊಡ್ಡ ಅಧಿಕಾರಿಗಳು ಸಹ ತೀರ್ಥಯಾತ್ರೆ ಮಾಡಲು ಹೋಗುತ್ತಾರೆ. ನೀವಂತೂ ಎಲ್ಲಿಗೂ ಹೋಗುವುದಿಲ್ಲ. ಆದ್ದರಿಂದ ಈ ಬಿಕೆಗಳು ನಾಸ್ತಿಕರಾಗಿದ್ದಾರೆ, ಏಕೆಂದರೆ ಭಕ್ತಿ ಮಾಡುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ನೀವು ಹೇಳುತ್ತೀರಿ, ಯಾರು ಭಗವಂತನನ್ನು ಅರಿತುಕೊಂಡಿಲ್ಲವೋ ಅವರು ನಾಸ್ತಿಕರಾಗಿದ್ದಾರೆ.
ತಂದೆಯನ್ನು ಯಾರೂ ಅರಿತುಕೊಂಡಿಲ್ಲ. ಇದಕ್ಕೆ ಅನಾಥರ ಪ್ರಪಂಚವೆಂದು ಹೇಳಲಾಗುತ್ತದೆ. ಪರಸ್ಪರ ಹೊಡೆದಾಡುತ್ತಾ ಜಗಳಾಡುತ್ತಾ ಇರುತ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ನಾವು ನಾಸ್ತಿಕರಲ್ಲ. ಅವರು ಭಗವಂತ ಇಲ್ಲ ಅಲ್ದಾಡ್ಕೆ ಅಂತ ಹೋಗ್ತಾ ಇದ್ದಾರೆ. ನಾವಿದ್ದಲ್ಲಿಗೆ ಭಗವಂತ ಹುಡುಕ್ಕೊಂಡು ಬರ್ತಾನೆ. ನಾವಿದ್ದಲ್ಲಿಗೆ ಬರ್ತಾರೆ ಭಗವಂತ. ನಮಗೆ ಭಾಗ್ಯ ತುಂಬಕ್ಕ. ನಾವು ನೋಡ್ರಿ, ನಮಗೆ ಗುಣಗಳು, ಶಕ್ತಿ, ಜ್ಞಾನ ಎಲ್ಲ ತುಂಬ್ತಾ ಇದ್ದಾನೆ. ಪರಸ್ಪರ ಸ್ನೇಹ, ಶಾಂತಿ, ಸುಖವಾಗಿ ಜೀವನ ಮಾಡ್ತಾ ಇದ್ದೀವಿ ಭಗವಂತನ ಮಡ್ಲಲ್ಲಿ. ಅವರು ಅನಾಥರಾಗ್ಬಿಟ್ಟಾರೆ. ಪರಸ್ಪರ ಹೊಡೆದಾಡೋದು, ಜಗಳಾಡೋದು, ಅಲ್ದಾಡ್ತಾ ಇದ್ದಾರೆ. ಅವರು ನಾಸ್ತಿಕರು, ಆದರೆ ಅವ್ರಿಗೆ ಗೊತ್ತಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇಡೀ ಪ್ರಪಂಚವೇ ತಂದೆಯ ಮನೆಯಲ್ಲವೇ. ತಂದೆಯು ಇಡೀ ಪ್ರಪಂಚದ ಮಕ್ಕಳನ್ನು ಪತಿತರಿಂದ ಪಾವನ ಮಾಡಲು ಬರುತ್ತಾರೆ. ಅವಶ್ಯವಾಗಿ ಅರ್ಧ ಕಲ್ಪ ಪಾವನ ಪ್ರಪಂಚವಿತ್ತಲ್ಲವೇ. ರಾಮರಾಜ್ಯ, ರಾಮ ಪ್ರಜೆ, ರಾಮ ಸೌಕಾರ ಎಂದು ಹಾಡುತ್ತಾರೆ. ಒಂದನೆಯದು, ಅಲ್ಲಿ ಅಧರ್ಮದ ಮಾತಿರಲು ಹೇಗೆ ಸಾಧ್ಯ? ಅಲ್ಲಿ ಹಸು ಹುಲಿ ಒಟ್ಟಿಗೆ ನೀರು ಕುಡಿಯುತ್ತದೆ ಎಂದು ಹೇಳುತ್ತಾರೆ. ಯಾವುದು? ರಾಮರಾಜ್ಯ, ಸತ್ಯಯುಗ. ಅಲ್ಲೇನು ಹಸು ಹುಲಿ ಒಟ್ಟಿಗೆ ನೀರು ಕುಡಿತತೆ ಅಂದಾಗ ಅಲ್ಲಿ ರಾವಣ ಮೊದಲಾದವರು ಎಲ್ಲಿಂದ ಬರುವರು? ತಿಳಿದುಕೊಂಡಿಲ್ಲ. ಅಂದರೆ ರಾವಣನ ಜೊತೆ ಯುದ್ಧ ಆಯಿತು ಅಂತ, ರಾವಣ ಯುದ್ಧ ಮಾಡಿದ್ರು ಅಂತ ಬರ್ತಾರಲ್ಲ. ಅಂದರೆ ರಾಮ ಇದ್ದಲ್ಲಿ ರಾವಣ ಹುಟ್ಟುತ್ತಾನ? ಇಲ್ಲ. ಅಂದರೆ ಇದೆಲ್ಲ ವಿನಾಶ ಆಗ್ತತೆ. ಆಮೇಲೆ ದೈವಶಕ್ತಿ ತುಂಬಿದ ಜಗತ್ತು ಸ್ಥಾಪನೆ ಆಗ್ತತೆ. ಆ ದೈವಶಕ್ತಿ ತುಂಬಿದ ಭೂಮಿ ಯಾವ ಆತ್ಮಗಳನ್ನ ಆಕರ್ಷಣೆ ಮಾಡ್ತತೆ? ದೈವಶಕ್ತಿ ತುಂಬಿದ ಆತ್ಮಗಳನ್ನ ಮಾತ್ರ ಆಕರ್ಷಣೆ ಮಾಡ್ತದೆ. ನೀವು ಅಯಸ್ಕಾಂತದ ಮುಂದೆ ಕೋಟಿ ರೂಪಾಯಿ ವಜ್ರ ನೆಟ್ಟರೆ ಎಳ್ಕೊಳಲ್ಲ, ಕಬ್ಬಿಣ ನೆಟ್ಟರೆ ಮಾತ್ರ ಎಳ್ಕೊಂತತೆ. ಅದರಂತೆ ಆ ಭೂಮಿ ಯಾರನ್ನ? ರಾಮ, ಕೃಷ್ಣ, ದೇವತೆಗಳನ್ನ ಮಾತ್ರ. ಈ ಭೂಮಿಯಲ್ಲಿ ದೇವತೆಗಳು ಮಾತ್ರ ಜನ್ಮ ತಗೊಂತಾರೆ. ಆವಾಗ ಕಂಸ, ರಾವಣ ಇವ್ರ್ಯಾರು ಇರಲ್ಲ. ಅದಕ್ಕೆ ಈ ದೇವತೆಗಳು ಯಾರಿಗೆ ಯುದ್ಧ ಮಾಡಿ ಪಾಠ ಕಲಿಸೋ ಅವಶ್ಯಕತೆ ಇಲ್ಲ. ಅವರಲ್ಲಿ ದೈವಶಕ್ತಿ ಇರ್ತದೆ. ಒಂದು ತಿರುಪತಿ ವೆಂಕಟೇಶ್ವರ, ಆ ಮೂರ್ತಿ ಮುಂದೆ ಒಂದು ನಿಮಿಷದ ದರ್ಶನಕ್ಕೆ ಎಷ್ಟು ಶಾಂತಿಯ ಅನುಭವ ಮಾಡ್ತೀವಲ್ಲ. ಮತ್ತು ಒಂದು ಮೂರ್ತಿ ಮುಂದೆ ಅಷ್ಟು ಶಾಂತಿ ಆಯ್ತಂದರೆ, ಇವಾಗ ನಾವು ಹೋಗೋದಾದ್ರೂ ಯಾಕೆ? ನಮ್ಮಲ್ಲಿನ ಪಾಪಗಳು ಸುಡ್ತಾವಂತಲ್ಲ. ಒಂದು ನಿಮಿಷದ ದರ್ಶನಕ್ಕೆ ಮೂರ್ತಿ ಮುಂದೆ ನಮ್ಮ ಪಾಪ ಸುಡ್ತಾವಂದರೆ, ಸ್ವಯಂ ಸಾಕ್ಷಾತ್ ಚೈತನ್ಯ ನಾರಾಯಣ ರಾಮ ಇದ್ದಲ್ಲಿ ರಾವಣ, ಕಂಸ ಇವ್ರು ಇರೋಕ್ಕೆ ಸಾಧ್ಯನಾ? ಅವರ ದೈವಶಕ್ತಿಯಿಂದ ಎಂಥ ರಾಕ್ಷಸತ್ವ ಇದ್ದರೂ ಅವರ ದೈವಶಕ್ತಿ ಮುಂದೆ ವಿನಾಶ ಆಗ್ಬಿಡ್ತತೆ. ಆ ಥರ ಜಗಳ ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ಇವರು ಏನೇನೋ ಕತೆ ಬರೆದಿಟ್ಬಿಟ್ಟಿದ್ದಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ರಾಮ ಇದ್ದಲ್ಲಿ ರಾವಣ ಮೊದಲಾದವರು ಎಲ್ಲಿಂದ ಬರುವರು? ತಿಳಿದುಕೊಂಡಿಲ್ಲ. ಹೊರಗಿನವರಂತೂ ಈ ಮಾತುಗಳನ್ನು ಕೇಳಿ ನಗುತ್ತಾರೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಈಗ ಜ್ಞಾನ ಸಾಗರ ತಂದೆಯು ಬಂದು ಜ್ಞಾನವನ್ನು ಕೊಡುತ್ತಾರೆ. ಇದು ಪತಿತ ಪ್ರಪಂಚವಲ್ಲವೇ? ಈಗ ಪ್ರೇರಣೆಯಿಂದ ಪತಿತರನ್ನು ಪಾವನ ಮಾಡುವರೇ? ಅಂದರೆ ಪ್ರೇರಣೆಯಿಂದ ಅಂದ್ರೇನು? ಅವರು ಮುಸ್ಲಿಮ್ಸ್ ಏನು ಹೇಳ್ತಾರ? ಪರಮ ಪಾವನ. ಇವಾಗ ನಾವೇನಂತೀವಿ? ಬ್ರಹ್ಮ ತಂದೆ ಶರೀರದಲ್ಲಿ ಪ್ರವೇಶ ಮಾಡೋಣ ಪರಮಾತ್ಮ ಅಂತೀವಲ್ಲ, ಅವರು ಒಪ್ಪೋದಿಲ್ಲ. ಇಲ್ಲ, ಪರಮ ಪಾವನ ಮನುಷ್ಯರ ದೇಹದಲ್ಲಿ ಹೆಂಗೆ ಬರ್ತಾನೆ? ಬರೋದಿಲ್ಲ. ಅದು ಕುರಾನು ಅಶರೀರ ವಾಣಿ ನುಡಿಸಿತು ಅಂತ ಹೇಳ್ತಾರೆ ಅವರು. ಆದರೆ ಬಾಬಾ ಏನಂತಾರೆ? ನಾನು ಅಶರೀರವಾಣಿ ನುಡಿಸ್ತೀನಿ. ಪ್ರೇರಣೆಯಿಂದ ನಿಮಗೆ ಜ್ಞಾನ ಕೊಡೋ ಶಕ್ತಿ ನನಗೆ ಐತೆ. ಬಟ್ ನೀವಿಷ್ಟು ಪಾಪಾತ್ಮರಾಗಿರಿ. ಎದುರಿಗೆ ಕುಂತಾಗೆ ನಾನೊಂದು ಹೇಳಿದ್ರೆ ನೀವೊಂದು ಅರ್ಥ ಮಾಡ್ಕೊಂತೀರಿ. ದಿನಾಲು ಇಷ್ಟೆಲ್ಲ ನಿಮಗೆ ಚಕ್ಕರ ಆಗ್ತಾ ಇಷ್ಟೆಲ್ಲ ಪಾಲನೆ ಕೊಟ್ಟರೂ ಕಷ್ಟ ಐತೆ. ಇನ್ನು ಪ್ರೇರಣೆಯಿಂದ ಹೇಳಿದ್ದನ್ನು ನಿಮಗೆ ನಾನು ಹೇಳ್ತೀನಿ, ನಿಮಗೆ ಕ್ಯಾಚ್ ಮಾಡ್ಕೊಳ್ಳೋ ಶಕ್ತಿ ಐತಾ? ಪ್ರೇರಣೆಯಿಂದ ಯಾವ ಕೆಲಸನೂ ಆಗಲ್ಲ. ನಾನು ಒಂದು ಶರೀರ ತಗೊಂಡು ಬರಲೇಬೇಕು, ಜ್ಞಾನ ಹೇಳಲೇಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪತಿತ ಪಾವನ, ಬನ್ನಿ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಭಾರತದಲ್ಲಿಯೇ ಬಂದಿದ್ದರು. ಈಗಲೂ ಸಹ ಹೇಳುತ್ತಾರೆ, ಜ್ಞಾನಸಾಗರನಾದ ನಾನು ಬಂದಿದ್ದೇನೆ. ನೀವು ಮಕ್ಕಳಿಗೂ ತಿಳಿದಿದೆ. ಶಿವತಂದೆಯಲ್ಲಿಯೇ ಸಂಪೂರ್ಣ ಜ್ಞಾನವಿದೆ. ಆ ತಂದೆಯೇ ಕುಳಿತು ಮಕ್ಕಳಿಗೆ ಇವೆಲ್ಲ ಮಾತುಗಳನ್ನು ತಿಳಿಸುತ್ತಾರೆ. ಶಾಸ್ತ್ರಗಳಲ್ಲಿ ಎಲ್ಲವೂ ದಂತಕಥೆಗಳಿವೆ. ವ್ಯಾಸ ಭಗವಂತನು ಶಾಸ್ತ್ರಗಳನ್ನು ರಚಿಸಿದನೆಂದು ಹೆಸರನ್ನು ಇಟ್ಟು ಬಿಟ್ಟಿದ್ದಾರೆ. ಅವರಂತೂ ಭಕ್ತಿ ಮಾರ್ಗದ ವ್ಯಾಸನಾಗಿದ್ದರು.
ಇವರು ವ್ಯಾಸದೇವನಾಗಿದ್ದಾರೆ. ಅವರ ಮಕ್ಕಳು ನೀವು ಸುಖದೇವರಾಗಿದ್ದೀರಿ. ನೀವೀಗ ಸುಖದ ದೇವತೆಗಳಾಗುತ್ತಿದ್ದೀರಿ. ವ್ಯಾಸ ಅರ್ಥಾತ್ ಶಿವಾಚಾರ್ಯರಿಂದ ಸುಖದ ಆಸ್ತಿಯನ್ನು ಪಡೆಯುತ್ತಿದ್ದೀರಿ. ನೀವು ವ್ಯಾಸನ ಮಕ್ಕಳಾಗಿದ್ದೀರಿ. ಆದರೆ ಮನುಷ್ಯರು ತಬ್ಬಿಬ್ಬಾಗದಿರಲಿ ಎಂದು ನಿಮಗೆ ಶಿವನ ಮಕ್ಕಳೆಂದು ಹೇಳಲಾಗುತ್ತದೆ. ಅವರ ಮೂಲ ಹೆಸರು ಶಿವ ಎಂದಾಗಿದೆ. ಅಂದಾಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಯಾವುದೇ ದೇಹಧಾರಿಯನ್ನು ನೋಡಬೇಡಿ. ಯಾವಾಗ ಶಿವತಂದೆಯು ಸಮ್ಮುಖದಲ್ಲಿ ಕುಳಿತಿದ್ದಾರೆ ಆತ್ಮವನ್ನು ತಿಳಿದುಕೊಳ್ಳಲಾಗುತ್ತದೆ. ಅದೇ ರೀತಿ ಪರಮಾತ್ಮನನ್ನು ಸಹ ತಿಳಿದುಕೊಳ್ಳಲಾಗುತ್ತದೆ. ಅಂದರೆ ಆತ್ಮ ಕೂಡ ಕಣ್ಣಿಗೆ ಕಾಣಲ್ಲಲ್ಲ, ಅನುಭವದಿಂದ ಅನುಭವದಿಂದ ಆತ್ಮ ಐತೆ ಅಂತೀವಲ್ಲ, ಅದರಂತೆ ನಾವು ಪರಮಾತ್ಮ ಕಣ್ಣಿಗೆ ಕಾಣಲಿಲ್ಲದ್ರೂ ಅನುಭವದಿಂದ ಅರಿಬೇಕು. ಯಾವಾಗ ನಮಗೆ ಶಾಂತಿಯ ಹಗುರತೆಯ ಅನುಭವ ಆಗ್ತೈತೋ ಆಗ ಪರಮಾತ್ಮ ಸತ್ಯ ಅಂತ ಅನುಭವ ಆಗ್ತೈತೆ. ಅವರೇ ಬಂದು ಪತಿತರಿಂದ ಪಾವನರಾಗುವ ಮಾರ್ಗವನ್ನು ತಿಳಿಸುತ್ತಾರೆ. ಹೇಳುತ್ತಾರೆ, ನಾನು ನೀವಾತ್ಮರ ತಂದೆಯಾಗಿದ್ದೇನೆ. ಆತ್ಮವನ್ನು ಕಣ್ಣಿನಿಂದ ನೋಡಲು ಸಾಧ್ಯವಾಗುವುದಿಲ್ಲ, ಅನುಭವ ಮಾಡಲಾಗುತ್ತದೆ. ತಂದೆಯು ಕೇಳುತ್ತಾರೆ, ನೀವೀಗ ತಮ್ಮ ಆತ್ಮಾನುಭೂತಿ ಮಾಡಿಕೊಂಡಿರಾ? ಇಷ್ಟು ಚಿಕ್ಕದಾದ ಆತ್ಮನಲ್ಲಿ ಅವಿನಾಶಿ ಪಾತ್ರವು ಅಡಕವಾಗಿದೆ. ಇದೊಂದು ರೆಕಾರ್ಡ್ ಆಗಿದೆ. ನಿಮಗೆ ತಿಳಿದಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ನಾನು ಆತ್ಮನೇ ಶರೀರ ಧಾರಣೆ ಮಾಡುತ್ತೇನೆ. ಮೊದಲು ನೀವು ದೇಹಾಭಿಮಾನಿಗಳಾಗಿದ್ದಿರಿ, ಈಗ ದೇಹಿ ಆಗಿದ್ದೀರಿ. ಮೊದಲು ದೇಹಾಭಿಮಾನಿ ಆಗಿದ್ರಿ, ಈಗ ದೇಹಿ ಅಭಿಮಾನಿ ಆಗುತ್ತಿದ್ದೀರಿ. ನಿಮಗೆ ಗೊತ್ತಿದೆ, ನಾನಾತ್ಮನು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೇನೆ. ಅದು ಎಂದೂ ಮುಕ್ತಾಯವಾಗುವುದಿಲ್ಲ. ಕೆಲವರು ಕೇಳುತ್ತಾರೆ, ಈ ನಾಟಕವು ಯಾವಾಗಿನಿಂದ ಆರಂಭವಾಯಿತೆಂದು. ಆದರೆ ಇದು ಅನಾದಿಯಾಗಿದೆ, ಎಂದೂ ವಿನಾಶವಾಗುವುದಿಲ್ಲ. ಇದಕ್ಕೆ ಮಾಡಲ್ಪಟ್ಟ ಅವಿನಾಶಿ ವಿಶ್ವ ನಾಟಕವೆಂದು ಹೇಳಲಾಗುತ್ತದೆ. ಅಂದಾಗ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಹೇಗೆ ಅವಿದ್ಯಾವಂತ ಮಕ್ಕಳಿಗೆ ವಿದ್ಯೆಯನ್ನು ಓದಿಸಲಾಗುತ್ತದೆ. ಆತ್ಮವೇ ಶರೀರದಲ್ಲಿರುತ್ತದೆ. ಇದು ಕಲ್ಲು ಬುದ್ಧಿಯವರಿಗಾಗಿ ಭೋಜನವಾಗಿದೆ. ಬುದ್ಧಿಗೆ ತಿಳುವಳಿಕೆ ಸಿಗುತ್ತದೆ. ನೀವು ಮಕ್ಕಳಿಗಾಗಿ ತಂದೆಯು ಚಿತ್ರಗಳನ್ನು ಮಾಡಿಸಿದ್ದಾರೆ. ಬಹಳ ಸಹಜವಾಗಿದೆ. ಇವರು ತ್ರಿಮೂರ್ತಿ ಬ್ರಹ್ಮ, ವಿಷ್ಣು, ಶಂಕರನಾಗಿದ್ದಾರೆ. ಬ್ರಹ್ಮನಿಗೂ ತ್ರಿಮೂರ್ತಿ ಎಂದು ಏಕೆ ಹೇಳುತ್ತಾರೆ? ದೇವ ಮಹಾದೇವ ಒಬ್ಬರು ಇನ್ನೊಬ್ಬರ ಮೇಲೆ ಇಡುತ್ತಾರೆ. ಅರ್ಥವೇನನ್ನು ತಿಳಿದುಕೊಂಡಿಲ್ಲ. ಬ್ರಹ್ಮನು ದೇವತೆಯಾಗಲು ಹೇಗೆ ಸಾಧ್ಯ? ಪ್ರಜಾಪಿತ ಬ್ರಹ್ಮನಂತೂ ಇಲ್ಲಿಯೇ ಇರಬೇಕು. ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿಲ್ಲ. ಅಂದರೆ ಬ್ರಹ್ಮ ಅಂದರೆ ಅವರು ಏನು ಈ ಪತಿತ ಜಗತ್ತಿನಲ್ಲೇ ಇದ್ದಾರಲ್ಲ, ಪ್ರಜಾಪಿತ ಬ್ರಹ್ಮ ದೇವತೆ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಸಂಪೂರ್ಣ ಪುರುಷಾರ್ಥ ಮಾಡಿ ಪರಿಸ್ಥಿತಿಯಾಗಿ ಈಗ ಸೂಕ್ಷ್ಮ ಉತ್ತರದಲ್ಲಿ ದೇವತೆ ಆಗಿದ್ದಾರೆ. ಆದರೆ ಮೊದಲು ಜಗತ್ತಿನಲ್ಲಿ ಜನ್ಮ ತಗೊಂಡಾಗ ಅವರು ದೇವತೆ ಆಗಿದ್ದಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ನಾನು ಈ ಬ್ರಹ್ಮರವರ ಶರೀರದಲ್ಲಿ ಪ್ರವೇಶ ಮಾಡಿ ಜ್ಞಾನ ತಿಳಿಸುತ್ತೇನೆ. ಇವರನ್ನು ತನ್ನವರನ್ನಾಗಿ ಮಾಡಿಕೊಳ್ಳುತ್ತೇನೆ. ಇವರ ಬಹಳ ಜನ್ಮಗಳ ಅಂತಿಮದಲ್ಲಿ ಬರುತ್ತೇನೆ. ಇವರು ಸಹ ಪಂಚವಿಕಾರಗಳ ಸನ್ಯಾಸ ಮಾಡುತ್ತಾರೆ. ಸನ್ಯಾಸ ಮಾಡುವವರಿಗೆ ಯೋಗಿ ಋಷಿಗಳೆಂದು ಹೇಳಲಾಗುತ್ತದೆ. ನೀವೀಗ ರಾಜ ಋಷಿಗಳಾಗಿದ್ದೀರಿ. ಪಂಚವಿಕಾರಗಳ ಸನ್ಯಾಸವನ್ನು ಮಾಡಿದ್ದೀರಿ. ಆದ್ದರಿಂದ ಹೆಸರು ಬದಲಾಗುತ್ತದೆ. ನೀವಂತೂ ರಾಜಯೋಗಿಗಳಾಗಿದ್ದೀರಿ. ಪ್ರತಿಜ್ಞೆ ಮಾಡುತ್ತೀರಿ. ಆ ಸನ್ಯಾಸಿಗಳಾದರೂ ಮನೆಮಠವನ್ನು ಬಿಟ್ಟು ಹೋಗುತ್ತಾರೆ. ಇಲ್ಲಂತೂ ಸ್ತ್ರೀ ಪುರುಷರು ಒಟ್ಟಿಗೆ ಇರುತ್ತೀರಿ. ನಾವೆಂದೂ ವಿಕಾರದಲ್ಲಿ ಹೋಗುವುದಿಲ್ಲವೆಂದು ಪ್ರತಿಜ್ಞೆ ಮಾಡುತ್ತೀರಿ. ಮೂಲ ಮಾತೆ ವಿಕಾರದ್ದಾಗಿದೆ. ನೀವು ಮಕ್ಕಳಿಗೆ ತಿಳಿದಿದೆ, ಶಿವತಂದೆಯು ರಚಯಿತನಾಗಿದ್ದಾರೆ. ಅವರು ಹೊಸ ರಚನೆಯನ್ನು ರಚಿಸುತ್ತಾರೆ. ಅವರು ಬೀಜರೂಪ ಸಚ್ಚಿತ್ ಆನಂದ ಸಾಗರ ಜ್ಞಾನ ಸಾಗರನಾಗಿದ್ದಾರೆ. ಸ್ಥಾಪನೆ, ವಿನಾಶ, ಪಾಲನೆ ಹೇಗೆ ಮಾಡುತ್ತಾರೆ ಇದು ತಂದೆಗೆ ಗೊತ್ತಿದೆ, ಮನುಷ್ಯರಿಗೆ ಗೊತ್ತಿಲ್ಲ. ನೀವು ಬಿಕೆಗಳಿಗಂತೂ ಪ್ರಪಂಚದ ವಿನಾಶ ತಂದೆ ಈಗ ಪ್ರಪಂಚದ ವಿನಾಶ ಮಾಡುತ್ತಾರೆ ಎಂದು ತಟ್ಟನೆ ಹೇಳಿಬಿಡುತ್ತಾರೆ. ಒಳ್ಳೆಯದು, ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನು. ಇವರಂತೂ ವಿನಾಶಕ್ಕಾಗಿ ನಿಮಿತ್ತರಾಗಿದ್ದಾರೆ. ಶಾಸ್ತ್ರಗಳನ್ನಾಗಲಿ ಭಕ್ತಿಯನ್ನಾಗಲಿ ಗುರುಗಳನ್ನಾಗಲಿ ಒಪ್ಪುವುದಿಲ್ಲ. ಕೇವಲ ತಮ್ಮ ದಾದಾರವರನ್ನು ಒಪ್ಪುತ್ತಾರೆಂದು ಹೇಳುತ್ತಾರೆ. ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಈ ಓಂ ಶಾಂತರು ಇವ್ರ ಬಾಯಾಗ ಬರದೇ ವಿನಾಶ ವಿನಾಶ ಅಂತ ಕೊನೆಗೆ ಅಂದು ಒಂದಿನ ತಂದುಬಿಡ್ತಾರೆ ಇವರು ವಿನಾಶನ ಅಂತಿರ್ತಾರೆ. ಏನೋ ಒಂದು ಗುಡಿಗಳಿಗೆ ಹೋಗಲ್ಲ, ಕೈ ಮುಗಿಯೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅವರೇನು ನಾವು ಬ್ರಹ್ಮ ತಂದನೇ ಭಗವಂತ ಅಂದ್ಕೊಂಡಿವಿ ಅಂತ ಆ ಬ್ರಹ್ಮ ತಂದೆ ಭ್ರುಕುಟಿಯಲ್ಲಿ
ಒಂದು ಪರಮಾತ್ಮ ತಂದೆ ಇರ್ತಾರೆ ಅಂತ ಅದು ಅವ್ರಿಗೆ ಗೊತ್ತಿಲ್ಲಲ್ಲ, ಜ್ಞಾನ ಇಲ್ದವ್ರಿಗೆ. ಅದಕ್ಕೆ ಅವರು ಈ ರೀತಿ ಹೇಳ್ತಾ ಇರ್ತಾರೆ ನಿಮಗೆ ಅಂತ ಬಾಬಾ ಹೇಳ್ತಾರೆ. ಕೇವಲ ತಮ್ಮ ದಾದಾರವರನ್ನು ಒಪ್ಪುತ್ತಾರೆಂದು ಹೇಳುತ್ತಾರೆ, ಆದರೆ ಸ್ವಯಂ ತಂದೆ ತಿಳಿಸುತ್ತಾರೆ, ಇವರದು ಪತಿತ ಶರೀರವಾಗಿದೆ, ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೇನೆ. ಪತಿತ ಪ್ರಪಂಚದಲ್ಲಿ ಯಾರೂ ಪಾವನರಿರುವುದಿಲ್ಲ. ಮನುಷ್ಯರು ಹೇಳಿಕೆ ಕೇಳಿಕೆ ಮಾತುಗಳನ್ನು ಕೇಳಿಸಿಕೊಂಡು ಅದನ್ನೇ ಹೇಳಿಬಿಡುತ್ತಾರೆ. ಇಂಥ ಹೇಳಿಕೆಯ ಮಾತುಗಳಲ್ಲಿಯೇ ಭಾರತವು ದುರ್ಗತಿಯನ್ನು ಹೊಂದಿದೆ. ಆದ್ದರಿಂದ ತಂದೆಯು ಬಂದು ಸತ್ಯವನ್ನು ತಿಳಿಸಿ ಎಲ್ಲರ ಸದ್ಗತಿ ಮಾಡುತ್ತಾರೆ. ಅಂದರೆ ಬಾಬಾ ಏನು ಹೇಳಿದರು, ಯಾರೇನು ಹೇಳಿದ್ರು ಅವ್ರ ಮಾತು ಕೇಳಿಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಂದೆಯಿಂದ ಸುಖದ ಆಸ್ತಿಯನ್ನು ತೆಗೆದುಕೊಂಡು ಸುಖದ ದೇವತೆಗಳಾಗಬೇಕಾಗಿದೆ. ಎಲ್ಲರಿಗೆ ಸುಖ ಕೊಡಬೇಕಾಗಿದೆ. ರಾಜ ಋಷಿಗಳಾಗಲು ಸರ್ವ ವಿಕಾರಗಳ ಸನ್ಯಾಸ ಮಾಡಬೇಕಾಗಿದೆ. ವಿದ್ಯೆಯೇ ಸತ್ಯವಾದ ಟಾನಿಕ್ ಆಗಿದೆ. ಸದ್ಗತಿಗಾಗಿ ಹೇಳಿಕೆ ಕೇಳಿಕೆ ಮಾತುಗಳನ್ನು ಬಿಟ್ಟು ಶ್ರೀಮತದಂತೆ ನಡೆಯಬೇಕಾಗಿದೆ. ಒಬ್ಬ ತಂದೆಯಿಂದಲೇ ಕೇಳಬೇಕಾಗಿದೆ. ಮೋಹಾಜೀತರಾಗಬೇಕಾಗಿದೆ. ಬಾಬಾ ಏನಂದರು, ಯಾರ್ದೋ ಹೇಳಿಕೆ ಮಾತು ಕೇಳಿಕೆ ಮಾತು ಕೇಳಬಾರ್ದು. ಇಲ್ಲಿ ಬಂದು ನಾವು ಸ್ವಂತ ಅನುಭವ ಮಾಡಬೇಕು. ಅಲ್ಲಿ ಬಂದು ಧ್ಯಾನ ಮಾಡೋದ್ರಿಂದ ಏನಾಗ್ತತೆ ಅನ್ನೋದು ಅನುಭವ ಮಾಡಿದಾಗ ಆ ಸತ್ಯ ಗೊತ್ತಾಗ್ತತೆ ಅಂತ ಹೇಳ್ತಾರೆ ಬಾಬಾ. ವರದಾನ. ತಮ್ಮ ಸತ್ಯ ಸಂಸ್ಕಾರಗಳನ್ನು ಸ್ಮೃತಿಗೆ ತಂದುಕೊಂಡು ಸದಾ ಹರ್ಷಿತವಾಗಿ ಇರುವಂಥ ಜ್ಞಾನ ಸ್ವರೂಪ ಭವ. ಯಾವ ಮಕ್ಕಳು ಜ್ಞಾನ ಸ್ಮರಣೆ ಮಾಡುತ್ತಾ ಅದರ ಸ್ವರೂಪರಾಗುವರು ಅವರು ಸದಾ ಹರ್ಷಿತವಾಗಿ ಇರುತ್ತಾರೆ. ಸದಾ ಹರ್ಷಿತರಾಗಿರುವುದು ಬ್ರಾಹ್ಮಣ ಜೀವನದ ಸತ್ಯ ಸಂಸ್ಕಾರವಾಗಿದೆ. ದಿವ್ಯ ಗುಣಗಳು ತಮ್ಮ ವಸ್ತುಗಳಾಗಿವೆ. ಅವಗುಣವು ಮಾಯೆ ವಸ್ತುವಾಗಿದೆ. ಅದೇ ಸಂಘದೋಷದಿಂದ ಬಂದು ಬಿಟ್ಟಿದೆ. ಈಗ ಅದರಿಂದ ಹಿಂತಿರುಗಿರಿ ಹಾಗೂ ತಮ್ಮ ಸರ್ವಶಕ್ತಿವಂತನ ಸ್ಥಿತಿಯಲ್ಲಿ ಇರುತ್ತೀರಿ. ಅಂದರೆ ಸದಾ ಹರ್ಷಿತರಾಗಿ ಇರುತ್ತೀರಿ. ಯಾವುದೇ ಅಸುರಿ ಅಥವಾ ವ್ಯರ್ಥ ಸಂಸ್ಕಾರವು ತಮ್ಮ ಮುಂದೆ ಬರುವ ಸಾಹಸವನ್ನು ಇಡುವುದಕ್ಕೂ ಸಾಧ್ಯವಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಏನು ಜ್ಞಾನ ಕೇಳ್ತಾ ಇದ್ದೀವಲ್ಲ, ಈ ಜ್ಞಾನದಂತೆ ನಡೆದು ಈ ಜ್ಞಾನದ ಸಂಸ್ಕಾರ, ದೈವಿ ಗುಣಗಳ ಸಂಸ್ಕಾರ ಇವುಗಳನ್ನ ತುಂಬಿಕೊಂಡಾಗ ನಾವೇನು ಹರ್ಷಿತವಾಗಿರ್ತೀವಿ. ಅದಕ್ಕೆ ಮಾಯೆ ಸಂಸ್ಕಾರನೆಲ್ಲ ತೆಗೆದು ಬಿಡ್ರಿ. ಈಗ ಸರ್ವಶಕ್ತಿವಂತನ ಸ್ಥಿತಿಯಲ್ಲಿ ಇರ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸ್ಲೋಗನ್. ಸಂಪೂರ್ಣತೆಯ ಲಕ್ಷ್ಯವನ್ನು ತಮ್ಮ ಮುಂದೆ ಇಟ್ಟುಕೊಳ್ಳುತ್ತೀರಿ ಎಂದರೆ ಸಂಕಲ್ಪದಲ್ಲಿಯೂ ಯಾವುದೇ ಆಕರ್ಷಣೆಯು ಆಕರ್ಷಿಸಲು ಸಾಧ್ಯವಿಲ್ಲ. ಸಂಪೂರ್ಣತೆ ಬಾಬಾನ ಸಮಾನ ಆಗಬೇಕು ಅಂದರೆ ಅಲ್ಲಿ ಹೆಂಗಿರಬೇಕು, ಯಾವುದ್ರ ಆಕರ್ಷಣೆ ಆಗಬಾರ್ದು. ದೇಹದ ವಸ್ತು, ದೇಹದ ಸಂಬಂಧ, ಮತ್ತು ಇದು ಇರ್ಬೋದು, ಬಾಬಾನ ಪರಿವಾರ ಇರ್ಬೋದು, ಯಾವುದಕ್ಕೂ ಆಕರ್ಷಣೆ ಆಗಬಾರ್ದು ನಾವು. ಯಾಕೆಂದರೆ ಬೇರೆದ್ರಲ್ಲಿ ಆಕರ್ಷಣೆ ಆದರೆ ಬಾಬಂದ್ರೆ ಕಮ್ಮಿ ಮಾಡ್ಕೊತೀವಿ. ಅದಕ್ಕೆ ಸಂಪೂರ್ಣ ಆಗಬೇಕಂದ್ರೆ ಎಲ್ಲೂ ಆಕರ್ಷಣೆ ಇರಬಾರ್ದು ಅಂತಾರೆ ಬಾಬಾ. ಅವ್ಯಕ್ತ ಸೂಚನೆ. ಏಕತೆಗಾಗಿ ಒಂದು ಆತ್ಮಿಕ ತಾಯ್ತವನ್ನು ಸದಾ ತಮ್ಮ ಹತ್ತಿರ ಇಟ್ಟುಕೊಳ್ಳಿ. ಗೌರವ ಕೊಡುವುದೇ ಗೌರವ ತೆಗೆದುಕೊಳ್ಳುವುದಾಗಿದೆ. ಈ ಗೌರವದ ರೆಕಾರ್ಡ್ ಸಫಲತೆಯ ಅವಿನಾಶಿ ರೆಕಾರ್ಡ್ ಆಗುವುದು. ಮುಖದಲ್ಲಿ ಒಂದೇ ಸಫಲತೆಯ ಮಂತ್ರವಾಗಿದೆ. ಮೊದಲು ನೀವು ಈ ಮಹಾಮಂತ್ರವನ್ನು ಮನಸ್ಸಿನಲ್ಲಿ ಪಕ್ಕ ಮಾಡಿಕೊಳ್ಳಿ. ಯಥಾರ್ಥ ರೂಪದಿಂದ ಮೊದಲು ನಾನು ಎನ್ನುವುದು ಅಳಿಸಿ ಇನ್ನೊಬ್ಬರನ್ನು ಮುಂದುವರಿಸುವುದೇ ತಮ್ಮನ್ನು ಮುಂದುವರಿಸಿಕೊಳ್ಳುವುದಾಗಿದೆ ಎಂದು ತಿಳಿಯುತ್ತಾ ಈ ಮಹಾಮಂತ್ರವನ್ನು ಮುಂದುವರಿಸುತ್ತಾ ಸಫಲತೆಯನ್ನು ಪಡೆದುಕೊಳ್ಳುತ್ತಾ ಇರಿ. ಈ ಮಹಾಮಂತ್ರ ಮತ್ತು ತಾಯ್ತ ಸದಾ ಜೊತೆಯಲ್ಲಿ, ಆಗ ಪ್ರತ್ಯಕ್ಷತೆಯ ಡಂಗುರ ಸಾರುವುದು. ಅಂದರೆ ಬಾಬಾ ಏನಂತಾರೆ, ಎಲ್ಲರಿಗೆ ಗೌರವ ಕೊಡ್ರಿ, ಎಲ್ಲರನ್ನೂ ಮುಂದಿಡ್ರಿ, ಆಗ ಅವರು ನಿಮ್ಮನ್ನು ಮುಂದಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಒಳ್ಳೆಯದು. ಓಂ ಶಾಂತಿ.